ಇವತ್ತು ನಡೆದ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಪ್ರಮುಖವಾದಂತ 2 ನಿರ್ಣಯಗಳನ್ನ ತೆಗೆದುಕೊಂಡಿರುವಂತದ್ದು ಅಂತ ಅಂದ್ರೆ ಸಿಬಿಐಗೆ ಇದ್ದಂತ ಅಧಿಕಾರವನ್ನ ರಾಜ್ಯದ ಮಟ್ಟಿಗೆ ಇದ್ದಂತ ಅಧಿಕಾರವನ್ನ ಮೊಟಕುಗೊಳಿಸುವಂತ ಪ್ರಯತ್ನ ಆಗಿದೆ. ಇದರ ಜೊತೆಗೆ ರಾಜ್ಯಪಾಲರು ಏನೇ ಇನ್ಮೇಲೆ ಉತ್ತರ ಕೇಳಿ ಏನಾದ್ರೂ ಅವರು ಕಡತಗಳನ್ನ ಅಥವಾ ಒಂದು ಪತ್ರಗಳನ್ನ ಕಳಿಸಿ ಉತ್ತರಿಸಬಾರ್ದು, ಮೊದಲು ಅದನ್ನ ಕ್ಯಾಬಿನೆಟ್ ನ ಗಮನಕ್ಕೆ ತರಬೇಕು ಅನ್ನುವಂಥದ್ದು. ನಾಗ್ತಾನೆ ಹೇಳಿದಾಗೆ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯನವರು ಲೋಕಾಯುಕ್ತಕ್ಕಿದ್ದಂತ ಒಂದು ವಿಶೇಷವಾದಂತ ಪವರ್ಸ್ ಅನ್ನ ಮೊಟಕುಗೊಳಿಸಿ ಭ್ರಷ್ಟರಿಗೆ ಅವರು ದಾರಿ ಮಾಡಿಕೊಟ್ಟಂಗಾಗಿತ್ತು. ಈಗ ಸಿಬಿಐ ವಿಚಾರವಾಗಿನೂ ಅವ್ರು ತೆಗೆದುಕೊಂಡಿರುವಂತ ನಿರ್ಧಾರ ಬಹುಶಃ ಪ್ರಶ್ನಾರ್ಹ ಆಗಬಹುದು. Your cabinet have taken decision to not to give open consent to the CBI. Why? No, it is not only Karnataka. It is the entire opposition parties in the entire country has taken this decision. In view of that, Karnataka government also has taken. Why, sir? We don't want the CBI to misuse its power, so we have taken this call. Your cabinet have taken decision to not to give open consent to the CBI.